ಸಾಂದ್ರಾ, ಆಗಾಗ ಶರಣ್ಗೆ ಫೋನ್ ಮಾಡ್ತಾ ಇರೋ. ಆಯ್ತು ಪಾಪ. ಚೆನ್ನಾಗೇನೋ ಓದ್ತಾನೆ, ಸ್ವಲ್ಪ ಸೋಂಬೇರಿ ಅಷ್ಟೇ. ತಂದೆಗ್ ತಕ್ಕ ಮಗ ಇನ್ ಹೇಗಿರ್ತಾನೆ? ಬರ್ತೀನಿ ಪುಟ್ಟ. ಬಾಯ್ ಮಮ್ಮ. ಹಾ ಪುಟ್ಟ, ನಿನ್ ಫ್ರೆಂಡ್ ಇಶಾ ಇವತ್ ಬರ್ತಾಳೆ ಅಂದಿದ್ಯಲ್ಲ? ಹಾ, ಶಿ ಈಸ್ ಆನ್ ದ ವೇ. ಕನ್ವೆ ಮೈ ರಿಗಾರ್ಡ್ಸ್. ಓಕೆ, ಬಾಯ್. Sandra? Isha? After a long time. Yeah, it's too long. After a long time. How are you? I'm good. How are you? I'm fine. How's your journey? Yeah, it was good. Come in. Kodli. Where's your dad? MLA Partha? ಈಗ MLA ಅಲ್ಲ, ಚೇರ್ಮನ್ ಖಾದಿ ಬೋರ್ಡ್. ಓ, ಸೋತ್ ಬಿಡ್ರಾ? ಸೋತಿತ್ತಲ್ಲ, ಅವೆಲ್ಲ ಪಾರ್ಟಿ ಪಾಲಿಟಿಕ್ಸ್, ನನ್ಗೆ ಐಡಿಯಾ ಇಲ್ಲ. ಸರಿ, ಎಲ್ಲಿದ್ದಾರೆ ಅವರು? ಅವರು ಇವಾಗಷ್ಟೇ ಹೊರಟ್ರು ಟ್ರಿವ್ಯಾಂಡ್ರಮ್ಗೆ. ಹಾ, ಬೆಸ್ಟ್. ನಿನ್ ಬ್ರದರ್ ಶರಣ್ ಹೇಗಿದ್ದಾನೆ? ಹಾ, ಈಸ್ ಡೂಯಿಂಗ್ ಗುಡ್. ಅವನು ಸ್ಟೇಟ್ಸ್ ಅಲ್ಲಿ ಸೆಟಲ್ ಆಗ್ತೀನಿ ಅಂತಿದ್ದಾನೆ. ಹಾ, ಅದು ಒಳ್ಳೆ ಐಡಿಯಾನೇ ಬಿಡು. ಬಾ, ನಿನ್ ಲಗೇಜ್ ಒಳಗಿಡೋಣ. ಅಷ್ಟೊಂದೆಲ್ಲ ಲಗೇಜ್ ಏನಿಲ್ಲ. ಐ ಮ್ಯಾನೇಜ್ ಇಟ್. ನೀನು ಶಾರದಾ ಅಕ್ಕಂಗೆ ಹೇಳಿ ಒಂದೊಳ್ಳೆ ಕಾಫಿ ಮಾಡಿಸು ಸಾಕು. ಸಾರಿ ಡಿಯರ್, ಶಾರದಾ ಅಕ್ಕ ಬೆಳಿಗ್ಗೆ ಮಾತ್ರ ಹೆಲ್ಪ್ ಮಾಡಿ ಹೋಗ್ತಾರೆ, ಮಿಕ್ಕಿದ ಟೈಮಲ್ಲಿ ನಾನೊಬ್ಳೆ. ಇಟ್ಸ್ ಓಕೆ, ಯು ಮೇಕ್ ಫಾರ್ ಮೀ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಸರಿ, ಸೀದಾ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡು. ಓಕೆ, ರೂಮ್ ರೆಡಿ ಮಾಡಿದ್ದೀನಿ, ಸ್ನಾನ ಮಾಡಿ ಫ್ರೆಶ್ ಆಗಿ ಬಾ. ಓಕೆ, ಥ್ಯಾಂಕ್ ಯು. Cheers. Cheers. How is Mysore? ನೈಸ್ ವ್ಯೂ. ಮುಂಬೈಯಲ್ಲಿ ಏವಿಯೇಷನ್ ಮಾಡ್ತಿದ್ದ ಕಾಲ ನೆನಪಾಗ್ತಿದೆ. ನೀನು ಮಮ್ಮಿನ ನೋಡಕ್ ಹೋಗಲ್ವಾ? ಹೇಗೆ ಹೋಗ್ಲಿ, ಡಿವೋರ್ಸ್ ಆದ್ಮೇಲೆ ಮಮ್ಮಿ ದುಬೈಯಲ್ಲೇ ಸೆಟ್ಲ್ ಆಗಿದಾರಲ್ಲ. ಅಪ್ಪ ಫೋನ್ ಮಾಡ್ತಾರೆ, ಮೀಟ್ ಮಾಡ್ತೀನಿ. ಬೇಗ ಮದ್ವೆ ಆದ್ರೂ ಆಗು, ಆಗ್ಲಾದ್ರೂ ನಿನಗೆ ಕಂಪನಿ ಇರತ್ತೆ. ಹೋಗೆ, ಇಷ್ಟೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ಮೇಲೂ ಮತ್ತೆ ಅದೇ ಟ್ರ್ಯಾಕಲ್ಲೇ ಹೋಗ್ಬೇಕಾ? ಎಲ್ಲರೂ ಒಂದೇ ಥರ ಇರಲ್ವಲ್ಲ. ನಿಂಗೆ ರಿಯಾಲಿಟಿ ಗೊತ್ತಿಲ್ಲ ಅನ್ಸುತ್ತೆ. ಡಿವೋರ್ಸ್ ಇಸ್ ಎ ಟ್ರೆಂಡ್, ಎಸ್ಪೆಷಲಿ ಸೆಲೆಬ್ರಿಟೀಸ್ ಮಧ್ಯೆ. ಅದರಲ್ಲೂ ಫ್ಯಾನ್ಸ್ ಬಗ್ಗೆ ಹೇಳೋದೇ ಬೇಡ. ನೀನು ಪೈಲಟ್ ಕೋರ್ಸ್ ಮಾಡ್ಕೊಂಡು ಮಾಡಲಿಂಗ್ ಹಿಂದೆ ಬಿದ್ದಿದ್ಯಲ್ಲ ಅಂತ ಮಮ್ಮಿಗೆ ಟೆನ್ಷನ್. ಟೆನ್ಷನಾ? ಎಲ್ಲ ಡ್ರಾಮಾ ಕಣೆ. ಮಾಡಲಿಂಗ್ ಇಸ್ ಮೈ ಪ್ಯಾಷನ್. ಮಿಕ್ಕಿದೆಲ್ಲ ಆಪ್ಷನ್ ಫಾರ್ ಸೇಫ್ಟಿ. ಇಲ್ಲಿ ನೋಡೆ, ಈ ಪಿಕ್ಸ್ ನೋಡು, ಎಷ್ಟೊಂದು ಕಾಮೆಂಟ್ಸು, ಲೈಕ್ಸು. ತೋರ್ಸು. ಸಖತ್ತಾಗಿ ಕಾಣ್ತಿದೆ. ಇದು ಬ್ಲೂಟೋನ್ ತಾನೇ, ತುಂಬಾ ಒಳ್ಳೆ ಟೀಮ್. ನಾವೊಂದು ರೀಲೋ ಪಿಕ್ಕೋ ಹಾಕಿದ್ರೆ 10-20 ಲೈಕ್ಸ್ ಬಂದ್ರೆ ಹೆಚ್ಚು. ಆದ್ರೆ ಇವ್ರ ಹತ್ರ ಇರೋ ಮಾಡೆಲ್ಗಳಿಗೆ ಕಂಪ್ಲೀಟ್ ಆಗಿ ಮೇಕ್ ಓವರ್ ಸಿಗುತ್ತೆ. 50K ಲೈಕ್ಸ್ ಗ್ಯಾರಂಟಿ. ಐ ಥಿಂಕ್ ದೇ ಆರ್ ಯೂಸಿಂಗ್ ದ ಶೇಪ್ ಆಫ್ ಬಾಡಿ. ಸೊ ವಾಟ್? ದಟ್ಸ್ ಅ ಪಾಸಿಟಿವ್ ಸೈನ್, ಯು ನೋ. ಚೆನ್ನಾಗಿ ಮೇಂಟೈನ್ ಮಾಡಿರೋ ಫಿಸಿಕ್ ಇದ್ರೇನೆ ಅಲ್ವಾ ಈ ತರ ಎಕ್ಸ್ಪೋಸ್ ಮಾಡಕ್ ಸಾಧ್ಯ. ನಮ್ ಫಿಲ್ಮ್ ಸೆಲೆಬ್ರಿಟೀಸ್ ಎಲ್ಲ ಈಗ ಎಕ್ಸ್ಪೋಸ್ ಮಾಡೇ ಅಲ್ವಾ ಮಿಂಚ್ತಾ ಇರೋದು. ನಾನು ಹೇಗಾದ್ರೂ ಒಂದಷ್ಟು ಫಾಲೋವರ್ಸ್ ಸಂಪಾದಿಸ್ಬೇಕು, ಮಿನಿಮಮ್ 1 ಮಿಲಿಯನ್. ಪ್ರಾಡಕ್ಟ್ ಬ್ರ್ಯಾಂಡಿಂಗ್ಗೆ ಈಗ ಒಳ್ಳೆ ಪೇಮೆಂಟ್ ಇದೆ. ಲೈಕ್ ಮಾಡೋಕ್ಕೆ ಫಾಲೋ ಮಾಡೋಕೆ ಇಂಥವ್ರು ಇರೋದ್ರಿಂದಾನೆ ನಮ್ಮಂಥವ್ರು ಸಂತೋಷವಾಗಿ ಬದುಕ್ತಿರೋದು. ಅದಲ್ಲದೆ ನನಗೆ ಬ್ಲೂಟೋನ್ ಸ್ಟುಡಿಯೋಸ್ ಗೊತ್ತು, ನಮ್ಮ ಬಾಬ್ ಫ್ರೆಂಡೇ. ಯಾಕೆ ನಗ್ತಾ ಇದೆಯಾ?
ಹೇ ನಥಿಂಗ್. ಬಾಬ್ ನಿನ್ ಎಕ್ಸ್ ಅಲ್ವಾ? ಅವನಿಗೆ ಹೆಲ್ಪ್ ಮಾಡ್ತಾನಾ? ಈಗ ಅವನೊಬ್ಬ ಒಳ್ಳೆ ಫ್ರೆಂಡ್. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋದಲ್ವಾ. ನಮ್ಮ ಪೇರೆಂಟ್ಸ್ ಎಲ್ಲ ತುಂಬಾ ಕ್ಲೋಸ್. ಆರ್ಯನ್ ಅವರಪ್ಪ ಶ್ರೀರಾಮ್, ಬಾಬ್ ಅವರಪ್ಪ ಅಲೆಕ್ಸ್, ದೆನ್ ಮೈ ಫಾದರ್ ಮಿಸ್ಟರ್ ಪಾರ್ಥನ್, ಎಲ್ಲರೂ ಸಿಕ್ಕಾಪಟ್ಟೆ ಕ್ಲೋಸ್. ನಿಮ್ ಬ್ರೇಕಪ್ ಆದ್ಮೇಲೆ ರೇಚಲ್ನ ಮೀಟ್ ಮಾಡಿದ್ಯಾ? ಹಾ, ಬಾಬ್ ಇಸ್ ಲೈಕ್ ಅ ಚೈಲ್ಡ್, ಯುನೋ. ನನಗಿಂತ ಅವನಿಗೆ ನನ್ನ ಫ್ರೆಂಡ್ ರೀಚಲ್ಲೇ ಬೆಟರ್ ಅಂತ ಅನ್ಸಿರಬಹುದು. ಆದರೆ ಈಗಲೂ ನಾವೆಲ್ಲ ಒಂದೇ ಟೀಮ್. ನಾವೆಲ್ಲ ಅಂದ್ರೆ ನಾನು, ಆರ್ಯನ್, ಬಾಬ್, ರೇಚಲ್, ತಾರಾ. ಆದ್ರೆ ನಂಗೆ ಗೊತ್ತು ಕಣೆ, ಅವನು ಅವಳಿಗೂ ಕೈ ಕೊಡ್ತಾನೆ. ಇಲ್ಲ ಅಂದ್ರೆ ನೋಡ್ತಾ ಇರು, ನಂಗೆ ಕೈ ಕೊಟ್ಟಿದ್ದಕ್ಕೆ ಅವಳು ಅವನು ಅನುಭವಿಸ್ತಾರೆ. ನೀನೇನೆ ಒಳ್ಳೆ ಸೀರಿಯಲ್ ಅಲ್ಲಿ ಬರೋ ಅತ್ತೆ ತರ ಆಡ್ತಿದ್ಯಾ? ಈಗ ಅವನು ಅವಳನ್ನ ಬಿಟ್ಟು ಮತ್ತೆ ನಿನ್ ಹತ್ರ ಬರ್ತಾನಾ? ಛೆ, ನಾನೀಗ ಹೊಸ ಹೊಸ ಅವಕಾಶಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀನಿ. ಲೆಟ್ಸ್ ಚಿಲ್ ಡಿಯರ್, ಕಮ್ ಆನ್. ಹಾಯ್. ಈಶಾ, ನೀನ್ ಯಾವಾಗ ಬಂದೆ? ನಿನ್ನೆ ಸಂಜೆ ಬಂದೆ. ಇವಳು ನಂಗೆ ಹೇಳಲೇ ಇಲ್ಲ ನೋಡು. ಡೈರೆಕ್ಟ್ ಆಗಿ ಮೀಟ್ ಮಾಡ್ಸೋಣ ಅಂತ. ಇಟ್ಸ್ ಅ ಗ್ರೇಟ್ ಸರ್ಪ್ರೈಸ್. ಯಾ, ಸರಿ ಬಾ, ಹೋಗಿ ಲೌಂಜ್ ಅಲ್ಲಿ ಕೂತ್ಕೊಳ್ಳೋಣ. ಹೇ, ಅದಕ್ಕೆಲ್ಲ ಟೈಮ್ ಇಲ್ಲ ಕಣೋ. ಇವಾಗ ಸ್ವಲ್ಪ ಬ್ಯುಸಿ, ಆಮೇಲೆ ಎಷ್ಟು ಬೇಕಾದ್ರೂ ಮಾತಾಡೋಣ. ಇಶಾನ ನಿಂಗೆ ಪರಿಚಯ ಮಾಡಿಸ್ಕೊಡೋಣ ಅಂತ ಬಂದೆ ಅಷ್ಟೇ. ಹೇ, ನೈಸ್ ಟು ಮೀಟ್ ಯು ಇಶಾ. ನೈಸ್ ಟು ಮೀಟ್ ಯು. ಫೋನಲ್ಲಿ ಸುಮಾರು ಸಲ ಮಾತಾಡ್ಸಿದ್ದೀನಿ, ನೇರವಾಗಿ ನೋಡ್ತಿರೋದು ಇದೇ ಫಸ್ಟ್. ಬೈ ದ ವೇ, ಯೋರ್ ಗರ್ಲ್ ಫ್ರೆಂಡ್ ತಾರಾ ಪ್ರಾಕ್ಟಿಸಿಂಗ್. ಹೌದಾ? ಮುಂದಿನ ವಾರ ಯಾವುದೋ ಶೋ ಇದೆ ಅಂತ ಹೇಳ್ತಾ ಇದ್ಲು. ಸರಿ, ಆಟ ಮುಂದುವರ್ಸು, ನಾವು ಆಮೇಲೆ ಸಿಗ್ತೀವಿ. ಓಕೆ, ಸರಿ. ಸಂಜೆ DJ ಹಾಲ್ ಅಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ, Bye. ಬಾಯ್. Excuse me. You look so beautiful, Tara. Thank you. You too. ಹೌದಾ? ಫಸ್ಟ್ ಟೈಮ್ ಅಲ್ವಾ ಮೀಟ್ ಆಗ್ತಿರೋದು? ಹೌದು. ಆದ್ರೆ ನಿಮ್ ಬಗ್ಗೆ ಸ್ಯಾಂಡ್ರಾ ಯಾವಾಗ್ಲೂ ಹೇಳ್ತಿರ್ತಾಳೆ. You too, Rachel. ಥ್ಯಾಂಕ್ಸ್. ಏನಿ ಸಡನ್ ವಿಸಿಟ್? ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದಿಕ್ಕ? ರೀಚಲ್, ಎಲ್ಲರೂ ನಿನ್ ಥರಾನೇ ಇರೋದಿಲ್ಲ ಬಿಡು. ಹಾ, ಅಂದ್ಹಾಗೆ ನೆಕ್ಸ್ಟ್ ಈವೆಂಟ್ ಅಲ್ಲಿ ಗೋವಾ ಪಿನಾಕಲ್ ಲ್ಯಾಕ್ಮೆ ಇವೆಂಟ್ ನೆಕ್ಸ್ಟ್ ವೀಕೆ. ವಾವ್, ಸಖತ್ ಅಲ್ವಾ? ಗೋವಾ ಶೋ, ಫೆನಿ. ಆರ್ ಯು ಕಮಿಂಗ್? ಇಲ್ಲ, ಎಮಿರೇಟ್ಸ್ ಅಲ್ಲಿ ಒಂದು ಟ್ರಯಲ್ ಅಟೆಂಡ್ ಮಾಡಬೇಕು. ಆ ಡೇಟ್ ಏನಾದ್ರೂ ಚೇಂಜ್ ಆಯ್ತು ಅಂದ್ರೆ ಐ ಆಮ್ ರೆಡಿ. ಎಮಿರೇಟ್ಸಾ? ಒಂದ್ಸಲ ಹತ್ತಿದ್ಮೇಲೆ ಇಳಿಯೋಕೆ ಬಿಡಲ್ಲ ಅವರು. ಮೆಗ್ಲೆನ್ ತರ ಆಗ್ಬಿಡ್ತೀಯ. ಭೂಮಿ ಪೂರ್ತಿ ಸುತ್ತಾಡ್ತಾ ಇರ್ಬೇಕು. ಫ್ಲೈಟ್ ಅಲ್ಲಿ ಇಡೀ ಪ್ರಪಂಚ ಸುತ್ತಬಹುದು, ಆದ್ರೆ ನೆಲದ ಮೇಲೆ ಕಾಲಿಡೋಕ್ ಬಿಡಲ್ಲ. ನಿಮ್ಮಂಥ ಏರ್ ಹೋಸ್ಟೆಸ್ ತರ ಅಲ್ಲ ನಮ್ಮಂಥ ಪೈಲಟ್ಸ್ ಕೆಲಸ. ಆಗಾಗ ರೆಸ್ಟ್ ಸಿಗತ್ತೆ. ಆಯೋ ಲುಫ್ತಾನ್ಸಾ? ಹಾ, ಲುಫ್ತಾನ್ಸಾನೆ. 7 Emirates ಅಲ್ಲಿ. ಅದಕ್ಕೆ ಇರ್ಬೋದು ಆಗ್ಲೇ ಹಾಗೆಲ್ಲ ಹೇಳಿದ್ದು. ನೀವ್ ಏರ್ ಹಾಸ್ಟೆಸ್ಗಳೆಲ್ಲ ಮಾಡ್ಲಿಂಗ್ ಶುರು ಮಾಡ್ಬಿಟ್ರೆ ಇನ್ನು ನಮ್ಮನ್ ಯಾರು ನೋಡ್ತಾರೆ? ಕೆಲವೊಂದು ಏರ್ಲೈನ್ಸ್ಗೆ ಸ್ವಂತ ಫ್ಯಾಷನ್ ಟೀಮು ಇರುತ್ತೆ. ಯಾ, ಐ ನೋ. ನಮಗ್ ಲೇಟ್ ಆಗ್ತಿದೆ ಕಣೆ. ಸೊ ವಾಟ್? ಲಿಸನ್, ಟಿನ್ ಇದೆ, ಚಿಲ್ ಮಾಡೋಣವಾ? ಮೈಲ್ಡ್ ಕಿಕ್ ಸಿಗತ್ತೆ. ಟಿನ್ ಮಾತ್ರನಾ?
ಮತ್ತಿನ್ನೇನ್ ಬೇಕಿತ್ತು ನಿಂಗೆ? ಪುಡಿ, ಹೋಗೆ. ಹೇ ಡ್ಯೂಡ್. ಹೇ ಬಾಬ್. ಹೇ ಇಶಾ. ಸಾಂದ್ರಾ ತುಂಬಾ ದಿವಸದಿಂದ ಹೇಳ್ತಿದ್ವಿ ನೆಕ್ಸ್ಟ್ ಮಂತ್ ಬರ್ತಾಳೆ, ನೆಕ್ಸ್ಟ್ ವೀಕ್ ಬರ್ತಾಳೆ ಅಂತ. ನಾವೆಲ್ಲ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಬಾಬ್. ದಟ್ ವಾಸ್ ಅ ಕಿಲ್ಲರ್ ಸೆಟ್ ಬ್ರೋ. ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡೋಣ. ಹೇ ಈಗಾಗ್ಲೇ 2 ರೌಂಡ್ ಮುಗಿಸಿದೀನಿ ಕಣೋ. ಅದ್ಯಾಕೆ ಇರ್ಫಾನ್ ಹೇ ಬಂದಿಲ್ವಾ? ಹೀಸ್ ಇನ್ ಚೆನ್ನೈ. ಡಾಕ್ಟರ್ಸ್ಗೆ ತುಂಬಾ ಡಿಮ್ಯಾಂಡ್ ಅಲ್ವಾ? ಪೇಷಂಟ್ಸ್ ಇಲ್ದಿದ್ರೇನಂತೆ, ಫ್ಯಾನ್ಸ್ ಇಲ್ವಾ? ಸರಿ ಈಗ ಅದನ್ನ ಬಿಡು, ಆ ವಿಷಯ ಬಿಡು. ಬಾಬ್, ಹಾ. ನಂಗೊಂದು ಹೆಲ್ಪ್ ಬೇಕು. ವಿತ್ ಪ್ಲೆಜರ್. ಕೇಳು ಕೇಳು. ಅದು ಬ್ಲೂ ಸ್ಟೋನ್ ಸ್ಟುಡಿಯೋ ಇದೆಯಲ್ಲ, ಅವ್ರ ಹತ್ರ ಇಶಾದ್ ಒಂದ ಸ್ಟಿಲ್ಸ್ ತೆಗ್ಸ್ಬೇಕು. ಅಷ್ಟೇ ತಾನೆ? ಅದೆಲ್ಲ ಆರಾಮಾಗಿ ಆಗಲ್ಲ. ಬೇರೆಯವ್ರ ಹತ್ರ ತಕ್ಷಣ. ಅದ್ಯಾಕೆ? ನೀನ್ ಅವ್ರ ಹತ್ರ ಸುಮಾರು ಸಲ ಪೋರ್ಟ್ಫೋಲಿಯೋ ಮಾಡ್ಸಿದ್ಯಲ್ಲ. ಅವ್ನು ನಮ್ ಟೀಮಲ್ಲೇ ಇದ್ದಾನೆ ಇಶಾ. ಬಾಬ್ಗೆ ಚಡ್ಡಿ ದೋಸ್ತ ಅವನು. ನೋಡು, ದುಡ್ಡು ಖರ್ಚು ಮಾಡಕ್ ಇಷ್ಟ ಆಗಿದ್ರೆ ಈಗ್ಲೇ ಹೇಳು, ನಾನೇ ಕೊಡ್ತೀನಿ. ರೂಬನ್ ಸ್ವಲ್ಪ ಕಾಸ್ಟ್ಲಿ ಮನುಷ್ಯ. ಅದ್ ಪರವಾಗಿಲ್ಲ. ನಾನು ರೇಚಲ್ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಟೂರ್ ಕವರ್ ಮಾಡ್ಸೋಕೆ 4 lakhs ಆಗಿತ್ತು. ರಿಯಲಿ? ಯಾ. ಸ್ಮೋಕ್. ಹಾಗಾದ್ರೆ ಮಾತಾಡ್ತೀನಿ. ಚೆನ್ನಾಗಿದೆಲ್ಲ. ನಾನು ನೀರಿಂದ ಆಚೆ ಬರೋ ಶಾರ್ಟ್ ತೆಗಿತೀರಾ? Just look here. ಹೇ ರೂಬನ್. Hey, Bob. Excuse me. Hey, dude. How do you Hey, do? good and fit, man. Meet ಮಾಡಿ. ಹೇ ನೀನ್ ನಮ್ ಕೈಗೆ ಸಿಕ್ಕ್ರೆ ತಾನೆ. Hey. ಹಾಯ್. Hi, Rachel. ಹಾಯ್. Hi. ಅಲ್ಲ, ನೀನೇನಿಲ್ಲಿ? ಯಾವ್ದಾದ್ರು ಪಾರ್ಟಿ ಇದೆಯಾ? ಹೇ ನೋ. ನಿನ್ನೆ ನೋಡಕ್ ಬಂದ್ವಿ. ನನಗೊಂದು ಫೋನ್ ಮಾಡಿದ್ರೆ ನಾನೇ ಅಲ್ಲಿಗೆ ಬರ್ತಿದ್ನಲ್ಲ. ಸರಿ ಬನ್ನಿ, ಕೂತು ಮಾತಾಡೋಣ. ಒಳ್ಳೆ ಐಡಿಯಾ. ಓಕೆ. ಮಗ, ಆರ್ಯ ಹೇಳ್ದ ನೀನ್ ಇಲ್ಲಿ ಸಿಗ್ತೀಯಾ ಅಂತ. ಅದಕ್ಕೆ ನಾನು ಇವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದೆ. ಇವಳು ಇಶಾ, ಸಾಂದ್ರ ಫ್ರೆಂಡು. ಹಾಯ್. ಇಶಾ ಸ್ಟ್ರೈಟ್ ಫ್ರಮ್ ಬ್ಯಾಂಗ್ಳೂರ್. ಅಲ್ಪ ಸ್ವಲ್ಪ ಮಾಡ್ಲಿಂಗ್ ಮಾಡ್ತಾಳೆ. ಅಲ್ಪ ಸ್ವಲ್ಪ ಅಲ್ಲ, ಅದೇ ಮೇನ್. ನಾನು ನೋಡಿದ್ದೀನಿ ಟೈಮ್ಸ್ ಅಲ್ಲಿ. ಅದು ರಂಜಿತ್ ಚೌಹಾನ್ ಪಿಕ್. ಎಸ್. ಹೇ ಆಕ್ಚುಲಿ ಇಶಾಗಿ ನಿನ್ನಿಂದ ಒಂದು ಕಲೆಕ್ಷನ್ ಶೂಟ್ ಮಾಡಿಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಮಗ, ತಕ್ಷಣ ಅಂದ್ರೆ ಸ್ವಲ್ಪ ಕಷ್ಟ. ಆಲ್ರೆಡಿ ಸುಮಾರು ವರ್ಕ್ಸ್ ಪೆಂಡಿಂಗ್ ಇದೆ. ಅದಲ್ಲದೆ ಸುಮ್ಮನೊಂದು ಪೋರ್ಟ್ಫೋಲಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ. ನೋ, ಐ ವಾಂಟ್ ಅ ಪಿಕ್ಚರ್ ಫಾರ್ ಅ ಮ್ಯಾಗಝಿನ್ ಕವರ್. ಹಲೋ, ಹೇಳು ಬ್ರೋ. ಓಕೆ, ನಾನು ನೋಡ್ತೀನಿ ಬಿಡು. ಓಕೆ, ನಾನು ಆಮೇಲೆ ಮಾಡ್ತೀನಿ. ನೀವೊಂದು ಕೆಲಸ ಮಾಡಿ, ಸಂಜೆ ನನ್ನ ಸ್ಟುಡಿಯೋಗೆ ಬನ್ನಿ, ಅಲ್ಲೇ ಡಿಸ್ಕಸ್ ಮಾಡೋಣ. ಓಕೆ? ಹೇ ಸ್ಟುಡಿಯೋಲ್ಲಿ ಮಾಡಿಸೋ ಫೋಟೋ ಶೂಟ್ ಬೇಡ. ಮತ್ತೆ ಲವ್ ಡೇಲ್. ಲವ್ ಡೇಲ್ ಅಲ್ಲ.
ಎಸ್ ಲವ್ಡೇಲ್ ಯೋರ್ ಸೀಕ್ರೆಟ್ ಲೊಕೇಶನ್. ಅಲ್ಲೇ ಫೋಟೋಶೂಟ್ ಮಾಡಬೇಕು. ನೀನ್ ಇಲ್ಲಿವರೆಗೂ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಲ್ವಲ್ಲ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಂದ್ ಕೆಲಸ ಮಾಡು, ಸಂಜೆ ಸಾಂದ್ರ ಮನೆಗೆ ಬಾ, ಅಲ್ಲೇ ಕೂತ್ ಮಾತಾಡಿದ್ರೆ ಆಯ್ತು. ಲೋ ಬಾಬ್, ಅದು ಕಷ್ಟ ಕಣೋ. ನಿನಗೆ ಸಾಧ್ಯ ಆದ್ರೆ ಅಲ್ಲಿಗೆ ಬಾ. ಕಮಾನ್, ಲೆಟ್ಸ್ ಗೋ. ನೀನ್ ಬರ್ಲೇಬೇಕು, ಇಲ್ಲಾಂದ್ರೆ ಎತ್ತಾಕೊಂಡು ಹೋಗ್ತೀನಿ. ಓಕೆ ಬಾಯ್. ಬಾಯ್. ಇಲ್ಲಿ ನೋಡಿ, ಇದೇ ಆ ಜಾಗ. ವಾವ್, ಓ ಅಂದ್ರೆ ಇದೇನಾ ನಿನ್ ಸೀಕ್ರೆಟ್ ಲೊಕೇಶನ್? ಬ್ಯೂಟಿಫುಲ್. ಹಾ, ನೀನ್ ಇಲ್ಲಿ ತೆಗ್ದಿರೋ ಪಿಕ್ಸ್ ಇಂದಾನೆ ತಾನೆ ಇನ್ಸ್ಟಾದಲ್ಲಿ ಅಷ್ಟೊಂದು ಹೈಪ್ ಕ್ರಿಯೇಟ್ ಆಗಿರೋದು? ಆದ್ರೆ ಅಲ್ಲಿಗೆ ಹೋಗೋದಷ್ಟು ಸುಲಭ ಅಲ್ಲ. ಡೀಪ್ ಫಾರೆಸ್ಟ್ ಅದು. ಅಮೆಝಾನ್ ಫಾರೆಸ್ಟ್ ಏನ್ ಅಲ್ವಲ್ಲ? ರೂಬನ್, ಕಾಫಿ. ಥ್ಯಾಂಕ್ಸ್ ಬ್ರೋ. ಇದೇ ಸೆಟ್ಟನ್ನ ಇಲ್ಲೇ ಮಾಡ್ಕೊಡ್ತೀನಿ, ಗ್ರೀನ್ ಸ್ಕ್ರೀನ್ ಅಲ್ಲಿ. ನಾವ್ ನಾಳೆನೆ ಅಲ್ಲಿಗೆ ಹೋಗೋಣವಾ? ಹಾ, ನೋಡಿ, ಇದು ಡೆನ್ಸ್ ಫಾರೆಸ್ಟ್, ವಯನಾಡ್ ಕರ್ನಾಟಕ ಬಾರ್ಡರ್ ಅಲ್ಲಿ ಇದೆ. ನಾಗರಹೊಳೆ ರೋಡಲ್ಲಿ ಹೋಗಿ ನಾಲ್ಕೇರಿ ಫಾರೆಸ್ಟ್ ತಲುಪಬೇಕು. ಅಲ್ಲಲ್ಲಿ ನಿಂಗೆ ಆ ಜಾಗ ಗೊತ್ತಾ? ಹಾ, ನೀನ್ ಮುಂದುವರ್ಸು. ನಾಲ್ಕೇರಿ ರೇಂಜ್ ಅಲ್ಲಿರೋ ಕೆಂಬಳ. ಅದು ನಮ್ ಜಾನ್ ಅಂಕಲ್ ಇದ್ದಿದ್ ರೇಂಜು. ಅಲ್ಲಿ ಕರ್ನಾಟಕ ಸರ್ಕಾರದ್ದು ಒಂದ್ ಹಳೆ ಬಂಗ್ಲೆ ಇದೆ. ಆಸಮ್ ಆಂಬಿಯನ್ಸು. ಬಂಗ್ಲೆ ಬಗ್ಗೆ ಗೊತ್ತಿಲ್ಲ, ಆದ್ರೆ ಕೆಂಬಳನೇ ನಾನು ಹೇಳಿ ಶೂಟಿಂಗ್ ಲೊಕೇಶನ್. ಸರಿ, ತೀರ್ಮಾನ ಲೇಟ್ ಆದಷ್ಟು ರಿಸಲ್ಟ್ ಇನ್ ಡೆಪ್ತ್ ಕಮ್ಮಿ ಆಗುತ್ತೆ. Correct. ಕಣ್ ಮುಚ್ಕೊಂಡು ಹೊರಟ್ಬಿಡೋಣ. ಇದನ್ನೇ ಒಂದು ಟ್ರಿಪ್ ಮಾಡೋಣ. ಕಾಡು, ಫೋಟೋ ಶೂಟು, ಟ್ರೆಕ್ಕಿಂಗು, ಒಳ್ಳೆ ವೈಬ್ ಇರುತ್ತೆ. ಅದು ಸರಿನೇ. ಒಳ್ಳೆ ಟ್ರಿಪ್ ಹೊಡೆದು ತುಂಬಾ ದಿನ ಆಯ್ತು. ಹಾಗಾದ್ರೆ ನಾಳೆ ಎಲ್ಲರೂ ರೆಡಿ. ಅದೆಲ್ಲ ಬೇಡ, ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ. ಅಷ್ಟು ಮಾತ್ರ ಅಲ್ಲ, ಇಶಾ, ಬಾಬ್, ಆರ್ಯನ್, ಬೇಕಿದ್ರೆ ಸಾಂದ್ರ, ಇಷ್ಟು ಜನ ಹೋದ್ರೆ ಸಾಕು. ಅದೆಲ್ಲ ಆಗಲ್ಲ. ನಾನ್ ಅಲ್ಲಿಗೆ ಹೋಗಿ ಒಂದಷ್ಟು ಒಳ್ಳೆ ಫೋಟೋಸ್ ತಗೋಬೇಕು. ಅವಳನ್ನ ಇನ್ಸ್ಟಾದಲ್ಲಿ ಉರಿಸ್ಬೇಕು. ಯಾರಿಗೆ? ಆ ಎಕ್ಸ್ಪೋಸ್ ಕ್ವೀನ್ ಇದ್ದಾಳಲ್ಲ, ಅವಳಿಗೆ. ಸರಿ, ನಾಳೆ ಎಲ್ಲ ರೆಡಿ ಆಗ್ಬಿಡಿ. ಎಲ್ರೂ ಬಾಬ್ ಗಾಡಿ ಹತ್ಕೊಳ್ಳೋದು, ಹೊಡ್ತಾ ಇರೋದೆ. ಓಕೆ? ಡನ್. ಆಂಟಿ, ನಾನು ಹೋಗಿ ಬರ್ತೀನಿ. ಹೇ, ಹಾಯ್ ತಾರಾ. ಹೇ, ಆಂಟಿ ಇಲ್ವಾ? ಇಲ್ಲ, ಡ್ಯೂಟಿಗೆ ಹೋದ್ರು. ಸರ್ವೆಂಟ್ ಇದ್ದಾಳೆ, ಕರಿಬೇಕಾ? ಹೋಗಲಿ, ಬಾ ಹತ್ತು. ಹೋಗೋಣವಾ? It feels like I'm in heaven. My heart feels like I'm in paradise. Let me hold your hand, let me feel this moment. Zindagi ka maza hai, nae ga dubara. No one is happy as sad. Da 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 da. This will make me happier every moment.
she said yes. Da 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 da. 'Cause in this world, no one is happy as I am. Da 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 da. It's made me happier every moment. Beautiful feel, such a beautiful feel, such a beautiful feel. It's such a beautiful feel. Your beauty and this feeling. Oh, I know it's never gonna be back. Time passing so fast. Oh, my dear, I'm feeling heavenly. फिर कभी आएगा नहीं ये हमें पल. Da 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 da. 'Cause in this world, no one is happy as I am. Da 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 da. It's made me happier every ಮುಂದೆ ಹೋಗಕ್ಕಾಗಲ್ಲ. ಓ ಶಿಟ್. ಸತ್ವಿ. ಇದು ಡೆನ್ಸ್ ಫಾರೆಸ್ಟ್ ಅಂತ ಮುಂಚೆನೆ ಹೇಳಿದ್ನಲ್ಲ ಅವನು. ಗೈಸ್, ದಾರಿ ಇಲ್ಲಿಗೆ ಕೊನೆ ಆಗುತ್ತೆ. ಇಲ್ಲಿಂದ ಮುಂದೆ ನಡಿಬೇಕು. ದೇವ್ರೆ, ಹುಲಿನೋ ಸಿಂಹನೋ ಬರ್ತಾ ಇದ್ರೆ ಸಾಕಪ್ಪ. ಮತ್ತಿನ್ನೇನು, ನಾವೇನ್ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದೀವಿ ಅನ್ಕೊಂಡಿದ್ಯಾ? ಕಂಫರ್ಟಬಲ್ ಆಗಿ ರೆಸ್ಟ್ ರೂಮ್ ಹೋಗಿ ಮಾಡೋದಕ್ಕೆ. ಸ್ಯಾಂಡ್ರಾ, ವೇರ್ ಇಸ್ ದ ಗಂಬೂ? ಇನ್ ದ ಕಾರ್. ಹನಿ, ದಿಸ್ ಇಸ್ ದಿಸ್ ಇಸ್ ಫಾರೆಸ್ಟ್. ಇಲ್ಲೆಲ್ಲ ಓಪನ್. ಇಲ್ಲಿಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರಲ್ಲ, ದಸರಾಗ ಹೋಗ್ತಿದ್ದೀರೇನೋ ಅನ್ನೋ ಥರ. ನೆನ್ನೆನೆ ಹೇಳಿದೆ ತಾನೇ ರಿಸ್ಕ್ ಇರುತ್ತೆ ಅಂತ. ನೋಡು, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಹೇ ಗಾಯ್ಸ್, ಯಾಕಿಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ಎಲ್ಲಾದ್ರೂ ಹುಲಿನೋ ಚಿರತೆನೋ ಆನೆನೋ ಬರುತ್ತಲ್ಲ, ಅವಾಗ ಹೇಳು ನೆಗೆಟಿವ್ ಆಗಿರ್ಬೇಡ ಅಂತ. ಬಾ ಬಾ ಬಾ, ಕಮ್ ಆನ್ ಎವ್ರಿಬಾಡಿ. ಹೇ, ಬಿ ಕೇರ್ಫುಲ್ ಮ್ಯಾನ್. ಸುತ್ತಲ ಕಾಡೇ ಇರೋದು. ಬಾಟ್ಲು ಹೊಡೆದಾದ್ರೆ ಮತ್ತೆ ತರಕ್ಕಾಗಲ್ಲ, ಹೇಳ್ತಿದ್ದೀನಿ. ತರ ಬ್ರೋ, ಗಿವ್ ಟು ಮೀ. ಕೇರ್ಫುಲ್. ಛೇ, ಇಲ್ಲಿ ಸಿಗ್ನಲ್ಲೇ ಇಲ್ವಲ್ಲ. ಸಿಗ್ನಲ್ ಇಲ್ವಾ? ಬಿ ಕೇರ್ಫುಲ್. ಸಿಗ್ನಲ್ ಇಲ್ಲ, ಸಿಗ್ನಲ್ ಇಲ್ಲ. ಇದಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಿದೆ ಗೊತ್ತಾ? ಥ್ಯಾಂಕ್ ಗಾಡ್. ಕಮ್ ಆನ್, ಲೆಟ್ಸ್ ಗೋ. ಹೆಲ್ಪ್. ಓ, ಓಕೆ. ಏ, ಕಾರ್ ಲಾಕ್ ಮಾಡೋದ್ ಮರಿಬೇಡ. ಇಲ್ಲಿ ಕಾರ್ ಸೇಫ್ ಆಗಿರುತ್ತಾ? ಆಫ್ ಕೋರ್ಸ್. ಆನೆಗಳಿಗೆ ಪಾರ್ಕಿಂಗ್ ಫೀಸ್ ಕೊಟ್ಟು ಬಂದಿಲ್ವಾ ಅಲ್ಲಿ? ಬಾಯಿ ಮುಚ್ಕೊಂಡು ನಡೆಯ ಸುಮ್ಮನೆ. ಸಖತ್ತಾಗಿ ಹೇಳಿದೆ ಬ್ರೋ. ವಾಪಸ್ ಬಂದಾಗ ಕಾರ್ ಇಲ್ಲೇ ಇದ್ರೆ ಅದೇ ನಮ್ಮ ಪುಣ್ಯ. ಏ, ಅದ್ರ ಮೇಲೆ ಕಾಲಿಡ್ಬೇಡ. ಹೇ ರೂಬನ್, ಹಾ? ಈ ಜಾಗ ನಿಂಗೆ ಹೇಗ್ ಗೊತ್ತಾಯ್ತು? ಇದೇನಂತ ಸೀಕ್ರೆಟ್ ಜಾಗ ಅಲ್ಲ. ಇಲ್ಲಿಗೆ ಸುಮಾರು ಜನ ಬರ್ತಾರೆ. ಮುಂಚೆಯಿಂದ ನನಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜು. ನನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಇಲ್ಲಿಗೆ ಬಂದಿದ್ದೆ. ಮತ್ತೆ ಇಷ್ಟು ದಿನ ನಮ್ಮನ್ನ ಯಾಕಿಲ್ಲ ಕರ್ಕೊಂಡ್ ಬಂದಿರ್ಲಿಲ್ಲ? ನೀವ್ ಇಲ್ಲಿಗೆ ಬಂದ್ಮೇಲೆ ವಾಪಸ್ಸೇ ಹೋಗಲ್ಲ. ಅಂದ್ರೆ ಅಷ್ಟು ಬ್ಯೂಟಿಫುಲ್ ಜಾಗ ಇದು. ಇದೊಂಥರ ಗೌರ್ಮೆಂಟ್ ಕೆಲಸ ಇದ್ದಾಗೇನೆ. ಕೈ ಬೆಚ್ಚಗೆ ಮಾಡಿದ್ರೆ ಕೆಲಸ ಆಗೋದು. ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾನೆ.
ಅದ್ರಲ್ಲಿ ಸ್ವಲ್ಪ ದುಡ್ಡನ್ನ ಫಾರೆಸ್ಟ್ಗೂ ಕೊಡು. ಇಲ್ಲಿ ತುಂಬಾ ಜಿಗಣೆ ಇರ್ತವೆ, ಹುಷಾರು. ಅಯ್ಯೋ ಇಶಾ, ಲಕ್ಷಗಟ್ಲೆ ದುಡ್ಡು ಕೊಟ್ಟು ಇಲ್ಲಿಗೆ ಬಂದಿದೀವಿ, ಅದ್ ನೆನ್ಪಿರ್ಲಿ. ಇಶಾ, ಇವಾಗ ಗೊತ್ತಾಯ್ತಾ ಇಲ್ಲಿಗೆ ಯಾಕೆ ಬರಲ್ಲ ಅಂದೆ ಅಂತ? ಅಯ್ಯೋ ಮಗ ಹುಷಾರ್ ಕಣ. ನೋಡ್ಕೊಂಡ್ ನಡೀರಿ, ಆಗ್ಲೇ ಇಲ್ಲಿ ಒಂದೆರಡು ಹುತ್ತ ಕಾಣಿಸಿದ್ವು. ನೋಡಿ, ವಾವ್, ಇದು ಮೌಂಟೇನ್ ಸ್ಕೂಲ್ ಅಲ್ವಾ? ಇಲ್ಲೇ ಎಲ್ಲೋ ಇತ್ತಲ್ಲ. ಏನು ಅಯ್ಯೋ, ಇದೇ ಜಾಗ. ಎಲ್ಲರೂ ರೆಡಿಯಾಗಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಇಲ್ಲ ಹಾ, ಇಲ್ಲೇ. ಅಯ್ಯೋ, ಈ ಜಾಗದಲ್ಲ? ಚೆನ್ನಾಗೇ ಇದೆಯಲ್ಲ, ಎಷ್ಟು ನ್ಯಾಚುರಲ್ ಆಗಿದೆ. ಈ ಪೊದೆಗಳ ಮಧ್ಯೆ ಫೋಟೋ ತೆಗಿಯಕ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು. ಹೇ ಮ್ಯಾನ್, ಕಮ್ ಆನ್ ಟು ಲವ್ ಡೇಲ್. ಮಗ, ಇದೇನೋ ಇದು ಗನ್ನು? ನಮ್ ಎಲ್ರ ಹತ್ರನೂ ಒಂದೊಂದು ಗನ್ ಇದೆ, ಬಾ. ನೀವೆಲ್ಲರೂ ಸೇರಿ ನನ್ನ ಸಾಯಿಸ್ಬೇಕಂತಿದ್ದೀರಾ? ಏಯ್ ಸುಮ್ನೆ ಬಾಯಿ ಮುಚ್ಕೊಂಡ್ ನಡಿಯೋ. ಎಲ್ಲ ನನ್ನ ಕರ್ಮ. ಇಲ್ಲಿ ಆಗಾಗ ಹುಲಿ ಬರ್ತಿರ್ತಂತೆ. ಇಲ್ಲಿವರೆಗೂ ಬಂದಿದೀವಿ ಅಂದ್ಮೇಲೆ ಅದನ್ನು ನೋಡ್ಕೊಂಡು ಹೋಗೋಣ. ನೋಡೋದಷ್ಟೇ ಅಲ್ಲ, ಸೆಲ್ಫಿನೂ ತಗೋಬೇಕು. ನೈಸ್. ಇನ್ನು ಎಷ್ಟು ದೂರ ಇದೆಯೋ? ತುಂಬಾ ದೂರ ಇದೆ. ಅಲ್ಲಿ ಹೋಗಿ ವಾಪಸ್ ಬರಕ್ ಲೇಟ್ ಆಗುತ್ತೆ. ವಾಪಸ್ ಹೋಗಿ ಇನ್ನೊಂದ್ ದಿನ ಬರೋಣ. ವಾಪಸ್ ಬರೋದ್ ಲೇಟ್ ಆದ್ರೂ ಪರವಾಗಿಲ್ಲ, ಇವತ್ ರಾತ್ರಿ ಬಂಗ್ಲೆಲ್ ಸ್ಟೇ ಮಾಡ್ತಿದೀವಲ್ಲ. ಫೋಟೋ ಶೂಟ್ ಒಬ್ಬರದೇ ಆಗಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಬೇಗ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಇಟ್ಸ್ ಓಕೆ, ಇವತ್ ಮುಗಿಲಿಲ್ಲ ಅಂದ್ರೆ ನಾಳೆ ಶೂಟ್ ಮಾಡಿದ್ರೆ ಆಯ್ತು. ಹಾಗಾದ್ರೆ ರೇಟ್ ಜಾಸ್ತಿ ಮಾಡ್ತೀನಿ ಅಷ್ಟೇ. ಮೈ ಸರ್, ಲಾಸ್ಟ್ ಟೈಮ್ ನೀನ್ ಇಲ್ಲಿಗೆ ಬಂದ್ ಎಷ್ಟು ದಿನ ಆಯ್ತು? ಮೇ ಬಿ ಒಂದ್ 6 ತಿಂಗಳಾಗಿರ್ಬೋದು. ಓ ರೂಬೆನ್, ನಿಂಗೆ ಯಾವ್ದಾದ್ರು ವೈಲ್ಡ್ ಅನಿಮಲ್ಸ್ ಕಾಣಿಸಿದ್ವಾ? ಯಾವ್ದಾದ್ರು ಬೆಕ್ಕು ನಾಯಿನೋ ಕಾಣಿಸಿರುತ್ತೆ. ಒಳ್ಳೆ ಡಾರ್ಕ್ ಮೂಡ್ ಇದೆ, ಒಂದ್ ಸೆಲ್ಫಿ ತೆಗಿಯೋಣ. ಬಾಬ್, 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 ಅಲ್ಲಿ ಯಾರೋ ಇದ್ದಾರೆ. ಎಲ್ಲಿ? ಅಲ್ಲೇನೋ ಇದೆ. ಎಲ್ಲ ನಿಮ್ ಭ್ರಮೆ. ಇಲ್ಲಿ ಯಾರು ಇರ್ತಾರೆ? ಹೇ, ನೋ ಕಣ್ಣಾರೆ ನೋಡ್ದೆ. ಸಿ ಮೈ ಸೆಲ್ಫಿ. ಈಗ ಹೇಳು, ಇದ್ದನ್ ಭ್ರಮೆನಾ? ಇಲ್ಲಿ ಈ ತರ ಸುಮಾರು ಜನ ಇರ್ತಾರೆ. ಜೇನ್ ಕೀಳೋರು, ಬೇಟೆ ಆಡೋರು, ಆದಿವಾಸಿಗಳು, ಈ ತರ ತುಂಬಾ ಜನ ಇರ್ತಾರೆ. ಈ ರೂಬೆನ್ ಎಲ್ಲಿ ಹೋದ? ಕಾಣ್ತಾನೆ ಇಲ್ಲ. ಬಂದ ನೋಡು. ಲೋ, ಎಲ್ಲೋ ಮಾಯ ಆಗ್ಬಿಟ್ಟೆ. ಏನಿಲ್ವೋ, ಉಚ್ಚೆಯಕ್ಕೆ ಹೋಗಿದ್ದೆ. ಎಷ್ಟೊತ್ತೋ ಬರೋದು? ಬಾ. ಕರ್ಮ. ಹುಷಾರಾಗಿ ಬನ್ನಿ, ಜಾರುತ್ತೆ. And finally, this is Lovedale, my heaven. ನಾನು ಎಷ್ಟೋ ಕನ್ಸುಗಳಿಗೆ ರೆಕ್ಕೆ ಕಟ್ಟಿದ ಸ್ವರ್ಗ Lovedale. ಬ್ರೋ, ಯು ಆರ್ ಸೋ ಗ್ರೇಟ್. ಇಲ್ಲಿಗೆ ಬಂದು ಫೋಟೋ ಶೂಟ್ ಮಾಡಿಸಿದ್ರೆ ಯಾರು ತಾನೇ ಲೈಕ್ ಮಾಡ್ತಾ ಇರ್ತಾರೆ? ಸುಮ್ಮನೆ ಬಂದಿಲ್ಲ, ರೂಬೆನ್ಗೆ ಅಷ್ಟೊಂದು ಫ್ಯಾನ್ಸ್. ಎಸ್,
ಇಲ್ಲಿಗೆ ಬರೋಕ್ ಪಟ್ಟಿರೋ ಕಷ್ಟ ಎಲ್ಲ ಕರ್ಗೋಯ್ತು. Beautiful feel, such a beautiful feel, such a beautiful feel. It's such a beautiful feel, beautiful feel, such a beautiful feel, such a beautiful feel. It's such a beautiful feel. Done. Okay, nice. ಶಿಸ್ ಲುಕಿಂಗ್ ಬ್ಯೂಟಿಫುಲ್ ಅಲ್ವಾ? ಹಾ, ಆದ್ರೂ ನಿನ್ನಷ್ಟೇನಿಲ್ಲ ಬಿಡು. ರಿಯಲಿ? ರಿಯಲಿ? ತಾರಾ, ಅದರಲ್ಲಿ ಅವ್ಳಿಗೊಂದು ಕ್ಯಾಪ್ ತೆಕ್ಕೊಡ್ತೀಯಾ? ಥ್ಯಾಂಕ್ ಯು. Look at them. Hey Aryan, Ah. just make a pair with her. Yeah, sure. Can you hold this? Here I come. Turn. Yeah. Okay. ಮಗ ನಮ್ಮಿಬ್ರದ್ದು ಒಂದಷ್ಟು ಫೋಟೋಸ್ ತೆಗಿದ್ಯಾ? Nice. ಮೊದಲು ನಮ್ಮ ಫೋಟೋ ತೆಗಿಯೋ. ಮೊದಲು ನಮ್ಮ ಫೋಟೋ ತೆಗಿ. Smile. Hey, ಹೇ how do you feel here? ಕೂಲ್. Nice, right? ಹಲೋ, ನೀರಲ್ಲಿ ಕಾಲಿಡಕ್ ಹೋಗ್ಬೇಡ, ಬಂಡೆ ತುಂಬಾ ಜಾರುತ್ತೆ. ಬ್ರೋ, ನಾನೇನ್ ಮೊದಲನೇ ಸಲ ಕಾಡಿಗೆ ಬರ್ತಿದ್ದೀನಾ? ಇದೆಲ್ಲ ಸುಮಾರು ಸಲ ನೋಡಿದ್ದೀನಿ. ಕೆಟ್ಟ ಮೇಲೆನೆ ನಿಮ್ಗೆ ಬುದ್ಧಿ ಬರೋದು. ನೀರಲ್ಲಿ ಆಡೋಣ ಬಾ. Beautiful feel, such a beautiful feel, such a beautiful feel. It's such this a is fine. beautiful feel, such a beautiful feel, such a beautiful feel, such a beautiful feel. It's such a beautiful feel. How is it? ಸೂಪರ್. Cheers! Cheers. Cheers. Yes, cheers. ಐಸ್ ಕ್ಯೂಬ್ಸ್ ಮಿಸ್ ಮಾಡ್ಕೊತಿದ್ದೀನಿ. ಕೊಡು. ಸೊ Exactly. ಒಳ್ಳೆ ಐಸ್ ವಾಟರ್ ಇದೆಯಲ್ಲ. It's gorgeous. ಗ್ರೇಡಿಂಗ್ ಮುಗಿದ್ಮೇಲೆ ನೋಡು, ಹಾ. ಇನ್ನೂ ಚೆನ್ನಾಗಿ ಕಾಣುತ್ತೆ. ಪ್ರೀತಿ. ಚೆನ್ನಾಗಿದೆ ಅಲ್ವಾ? Nice. ಬಾಬಿ ಗರ್ಲ್. Barbecue. Wow! Cheese. Cheese. Yo. Okay. Beautiful. ಬಾಬಿ ಅಂಬ್ರೆಲ್ಲ ಹಿಡ್ಕೊ. ನನ್ನ ಸನ್ಗ್ಲಾಸಸ್ ಬ್ಯಾಗಲ್ಲಿ ಇಟ್ಯಾ? ಮತ್ತೆ ಅಲ್ಲಿಗೆ ನಡ್ಕೊಂಡು ಹೋಗೋದಕ್ಕೆ ನನ್ನ ಕೈಲಂತೂ ಆಗಲ್ಲ. ಆಗ್ಲೇ ಹೇಳ್ದೆ ತಾನೆ ಅಲ್ಲೇ ಶೂಟ್ ಮಾಡೋಣ ಅಂತ. ಅಲ್ಲಿ ಇಷ್ಟೊಂದು ಬ್ಯೂಟಿ ಇಲ್ಲ ಬ್ರೋ. Keep this. ದಿಸ್ ಇಸ್ ಪ್ರೆಷಿಯಸ್. ಕಮ್. Okay, Yeah, definitely. come on, man!
ಹಲೋ, ಐ ನೀಡ್ ಹೆಲ್ಪ್. ಒಂದೊಳ್ಳೆ ಟೆಂಟ್ ಇದ್ದಿದ್ರೆ ನಾವ್ ಇವತ್ತಿಲ್ಲೇ ಇರ್ಬೋದಿತ್ತು. ಮುಂದಿನ ಸಲ ಬರೋವಾಗ ಫುಲ್ ಸೆಟಪ್ ಜೊತೆ ಬರೋಣ. ಟೆಂಟ್, ವೆಸಲ್ಸ್, ಗ್ಯಾಸ್, ಪೌಚ್. ನಾನೀ ಆಟಕ್ಕಿಲ್ಲಪ್ಪ. ನಾವಿರೋ ಜಾಗಕ್ಕಿಂತ ಮಸ್ತಾಗಿ. ನೆಕ್ಸ್ಟ್ ಸ್ಪಾಟು ಸೂಪರ್ ಆಗಿದೆ. ದೇವ್ರೆ, ಹಾಗಾದ್ರೆ ಇಲ್ಲೂ ನೆಟ್ವರ್ಕ್ ಸಿಗಲ್ವಾ? ಬಾಬ್, ಇದಕ್ಕೂ ಮುಂಚೆ ನೀನ್ ಅಲ್ಲಿಗೆ ಹೋಗಿದ್ಯಾ? ಹೇ, ನಾನು ಇದೇ ಫಸ್ಟ್. ಅದು ನನ್ನ ಫ್ರೆಂಡ್ ಅವ್ರ ಅಪ್ಪನ ಪ್ರಾಪರ್ಟಿ. ರಿಯಲಿ ವಂಡರ್ಫುಲ್ ಅಡ್ವೆಂಚರ್ ಪ್ಲೇಸ್. ಹಾ, ಲೋ, ಆ ಬಂಗ್ಲೆ ಇಲ್ಲೇ ಇದೆ ಅಂತ ಹೇಳ್ದಿಯಲ್ಲೋ. ಹಾ, ಇನ್ನೇನ್ ಬಂದ್ವಿ ಅನ್ಕೋ. ಆದ್ರೆ ಕಾರಲ್ಲಿ ಬಂದಿದ್ರೆ ಸ್ವಲ್ಪ ದೂರ ಆಗ್ತಿತ್ತಷ್ಟೇ. ಇಲ್ಲಿ ತುಂಬಾ ಹುತ್ತ ಇದಾವೆ, ಹುಷಾರಾಗಿ ಬನ್ನಿ. ಇಲ್ಲೂ ಹಾವಿನ ಕಾಟನ. ಗೈಸ್, ನಾವು ಬೇಕಾದಷ್ಟು ಪಿಕ್ಸ್ ತೆಗ್ದಿದೀವಿ. ಬೇಕಾದ್ರೆ ವಾಪಸ್ ಹೋಗಿ ಇನ್ನೊಂದ್ಸಲ ಬರೋಣ. ಅಯ್ಯೋ, ಇವತ್ತಿನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಸಾಹಿಸು ಬಾರಮ್ಮ. ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನನ್ನ ಹೊಡಿಲೇಬೇಕು, ಅಲ್ಲ ಸಾಯಿಸ್ಲೇಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಇಷ್ಟೊಂದು ಹೆದರ್ಕೋಬಾರ್ದು ರೂಬೆನ್. ಸರಿ, ನನಗಂತೂ ಜೀವದ ಮೇಲೆ ಆಸೆ ಜಾಸ್ತಿ. ನೀವಂತೂ ಮಂತ್ರಿ ಮಕ್ಕಳು, ಪೊಲೀಸ್ ಮಕ್ಕಳು, ಮತ್ತೆ ರೇಂಜ್ ಆಫೀಸರ್ಗಳ ಮಕ್ಕಳು, ಪೈಲಟ್ಟು, ಏರ್ ಹಾಸ್ಟೆಸ್ಸು, ಜೊತೆಗೆ ಮಾಡೆಲ್ ಟೀಮ್ ಬೇರೆ. ನಾನಂತೂ ಬಡವ ತಾಯಿ, ನನಗೆ ಭಯ ಜಾಸ್ತಿ. ಸೆಂಟಿ ಸೆಂಟಿ. ಓಯ್, ತಾರಾ, ಅಲ್ಲಿ ನೋಡು ಆನೆ. ಎಲ್ಲಿ? ಈ ರೋಡ್ ನಿಂಗೆ ಬೈಹಾಟ್ ಆಗಿದೆ ಅನ್ಸುತ್ತಲ್ವಾ? ನಾನು ಇಲ್ಲಿಗೆ ಬಂದು ಸುಮಾರು ವರ್ಷ ಆಯ್ತು ಕಣ್ರೋ. ಸೀನಿಯಾರಿಟಿ ಕಾಂಪ್ಲೆಕ್ಸ್. ಇಲ್ಲೆಲ್ಲೋ ಒಂದು ಕರಿ ಚಿರತೆ ಇತ್ತಲ್ಲ. ಕೂತು ಕೂತು ಬೇಜಾರಾಗಿ ಬೇಟೆಗೆ ಹೋಗಿರ್ಬೇಕು. ಬ್ರೋ, ಓವರ್ ಆಕ್ಷನ್ ಮಾಡಿ ಬಲ್ಬ್ ಹೊಡಿಸ್ಕೋಬೇಡ. ಹಾ, ರೆಡಿ? 1, 2. ಈಗ ನೀನ್ ಹತ್ತು. ಓಕೆ. ನಮ್ ಪುಣ್ಯ, ಕಾರ್ ಇಲ್ಲೇ ಇದೆ. Give it to me. I think you have to go back home. ವಾಟ್? ಅದೆಲ್ಲ ಆಗಲ್ಲ, ಸುಮ್ನೆ ಬಂದ್ ಕಾರಲ್ಲಿ ಕೂತ್ಕೋ. ಕಮ್ ಆನ್ ಮ್ಯಾನ್. Everything's okay? Yeah. All good. Yes, yes. ಸಿಗ್ನಲ್ ಸಿಗ್ಬೇಕು ಅಂದ್ರೆ ಇನ್ನು ಎಷ್ಟು ದೂರ ಹೋಗ್ಬೇಕು? ಬಹುಶಃ ನಾವು ಉಳ್ಕೊಳ್ಳೋ ಜಾಗದಲ್ಲಿ ಸಿಗ್ನಲ್ ಸಿಗ್ಬೋದೇನೋ. ಮಕ ಸಿಗುತ್ತೆ. ನಿಮ್ಗೆಲ್ಲ ಸಿಗ್ನಲ್ ಸಿಗ್ಬೇಕು ಅಂದ್ರೆ ಇನ್ನು 100 ಕಿಲೋಮೀಟರ್ ಹೋಗ್ಬೇಕು. ಹೌದಾ? ಸಕಲೇಶ್ಪುರ ಕೇಳಿದ್ಯಾ? ಈ ಪಿಕ್ಸ್ ಎಲ್ಲ ಪೋಸ್ಟ್ ಮಾಡೋಣ ಅನ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ನಾನಂತೂ ಮೊದಲು ಎಡಿಟ್ ಮಾಡಿಸಿ ಆರ್ಡರ್ ಆಗಿ ಜೋಡಿಸಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ದಟ್ಸ್ ಗುಡ್, ಅದೇ ಒಳ್ಳೇದು. ಅದಕ್ಕೆ ಸೆಪರೇಟ್ ಬಿಲ್ ಆಗುತ್ತೆ, ಮಿನಿಮಮ್ 1 lakh. ಓ, ಈಗ ಸುಮ್ನೆ ಗಾಡಿ ಓಡಿಸಿದ್ರೆ ಸರಿ. ಇದೇನು ಇದು?
ಅಮಿಟಿ ವಿಲ್ಲಾನಾ? ಈ ಕಗ್ಗಾಡಿನ ಮಧ್ಯೆ ಇಂಥದೊಂದು ಬಂಗ್ಲೆನಾ? ವಾವ್. ಸೂಪರ್ ಅಲ್ವಾ? 106 ವರ್ಷ ಹಳೆ ಬಿಲ್ಡಿಂಗ್. 16ನೇ ಶತಮಾನದಲ್ಲಂತೆ ಈ ಬಂಗ್ಲೆ ಕಟ್ಸಿದ್ದು. ಕೊನೆದಾಗಿ ಇಲ್ಲಿ ಬ್ರಿಟಿಷರು ವಾಸ ಮಾಡ್ತಿದ್ರು ಅಂತ ಪ್ರತೀತಿ ಇದೆ. Mrs. Veronica Desmond. She was the last mayor of Madrasi Presidency. ಇತಿಹಾಸದ ಪ್ರಕಾರ ಸ್ವಾತಂತ್ರ್ಯ ಸಂಗ್ರಾಮ ಉತ್ತುಂಗದಲ್ಲಿದ್ದಾಗ ಮನೆ ಒಳಗಡೆ ಬಚ್ಚಿಟ್ಕೊಂಡಿದ್ದ ವೆರೋನಿಕಾ ಮತ್ತು ಅವ್ರ ಫ್ರೆಂಡ್ಸ್ನ ಅಲ್ಲಿಂದ ಓಡಿಸಿ ಕಾಡಿಗೆ ಕಳಿಸಿದ್ರು ಅಂತ ಹೇಳ್ತಾರೆ. ಆದ್ರೆ ಅವರನ್ನ ಬೆಂಕಿ ಹಚ್ಚಿ ಸುಟ್ಟಾಕಿದ್ರು ಅಂತಾನೂ ಕೆಲವರು ಹೇಳ್ತಾರೆ. ಇದನ್ನ ಕಟ್ಸಿದ್ದು ಆದಿ ಪೆರುಮಾಳ್ ಅನ್ನೋ ದ್ರಾವಿಡ ರಾಜ, ಹುಲಿ ಶಿಕಾರಿ ಮತ್ತೆ ದರ್ಬಾರ್ಗೋಸ್ಕರ. ಸೊ ಇದು ನಾವು ಬೇಟೆಯಾಡಿ ದರ್ಬಾರ್ ಮಾಡೋಕೆ ಆದಿ ಪೆರುಮಾಳ್ ಕಟ್ಸಿರೋ ಬೇಸಿಗೆ ಅರಮನೆ ಗಾಯ್ಸ್. Yes! ಏ ತಾರಾ, ಆ ಫುಡ್ ಬ್ಯಾಗ್ ನಾನು ತಗೋತೀನಿ. ಆ ಕೊಡೆ ಅಲ್ಲೇ ಇಟ್ಬಿಡು. ಹಾ, ಓಕೆ. ತಾರಾ, ವೇಟ್ ಮಾಡು. ರೂಬನ್ ಪ್ಲೀಸ್. ವಾವ್, ಕನ್ಸ್ಟ್ರಕ್ಷನ್ ಹೆಂಗಿದೆ ನೋಡು. ಹೌದಲ್ವಾ? ಕಂಪ್ಲೀಟ್ಲಿ ವುಡನ್ ರೂಫ್ ಇದು. ಇತ್ತೀಚೆಗೆ ಇಲ್ಲಿ ಯಾರು ಬಂದಿಲ್ಲ ಅನಿಸ್ತಿದೆ. Amazing. Yeah. That was a fantastic period of the Royal Empire. Really nice. Hey, come, let's move. Come. ಇಲ್ಲಿ ಎಲ್ಲ ನೋಡಿದ್ರು ಬನ್ನಿ. ಆಂಬಿಯನ್ಸ್ ಸಖತ್ತಾಗಿದೆ ಅಲ್ಲ? Miss you all royalties and sorry to stay here with you all tonight. ಮೊದಲು ನಾವೆಲ್ಲರೂ ಸೆಟ್ಲ್ ಆಗೋಣವಾ? ಹಾ, ಲಗೇಜ್ ಎಲ್ಲ ಇಲ್ಲಿ ಇಟ್ಬಿಡಿ. ದೀಸ್ ಆರ್ ಟ್ರೆಮೆಂಡಸ್ ಫ್ರೇಮ್ಸ್ ಗೈಸ್. ಒಂದಷ್ಟು ಪಿಕ್ಚರ್ಸ್ ತೆಗೋಣವಾ? ಮೊದಲು ಎಲ್ಲ ಫ್ರೆಶ್ ಆಗೋಣ. ಏನಂತೀರಾ? ಓಕೆ. Come on, guys. ಆರ್ಯನ್, ಹೆಲ್ಪ್ ಮಾಡೋ. Hey, Ruben. Please. ತಾರಾ, ಆ ಕಡೆ. ಎಳಿಬೇಡ, ನಾನು ಹೆಲ್ಪ್ ಮಾಡ್ತೀನಿ. ಇವಾಗ ಕ್ಯಾಂಪ್ ಫೈರ್ ಹಾಕಿದ್ರೆ ಹೇಗಿರುತ್ತೆ? ಗುಡ್ ಐಡಿಯಾ. ನಡಿ ಮತ್ತೆ. ರೂಬನ್, ಕ್ಯಾಚ್ ಇಟ್ ಮ್ಯಾನ್. ಕಾಡಾಗಿರೋದ್ರಿಂದ ಸೌದೆಗೆ ಏನು ತೊಂದರೆ ಇಲ್ಲ. ಕೆಲವರು 5 ಸ್ಟಾರ್ ಹೋಟ್ಲಲ್ಲೋ
ರೆಸಾರ್ಟ್ಗಳಲ್ಲೋ ಸ್ಟೇ ಮಾಡಿ ವೈಲ್ಡ್ ಲೈಫ್ ಟ್ರಿಪ್ ಅಂತ ಮಾಡ್ತಾರಲ್ಲ ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದೇ ನಿಜವಾದ ಟ್ರಿಪ್ ಅಲ್ವಾ? ಇಂಥದ್ದೊಂದ್ ಜಾಗ ಇದೆ ಅಂತ ನೀನ್ ಮುಂಚೆ ಯಾವತ್ತೂ ಹೇಳಲೇ ಇಲ್ವಲ್ಲ. ಅದನ್ನ ಹೇಳೋಕ್ ಚಾನ್ಸ್ ಎಲ್ಲಿ ಸಿಕ್ಕಿತ್ತು? ಆಕ್ಚುಲಿ ನಾವ್ ಈ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಿದೀವಿ ಅಂತ ಅಪ್ಪನ್ ಹೇಳಿದಾಗ ಈ ಬಂಗ್ಲೆ ಬಗ್ಗೆ ಹೇಳಿದ್ರು. ಅಪ್ಪನ್ ಹಳೆ ಫ್ರೆಂಡ್ ಒಬ್ರು ಈಗ ಇದಕ್ಕೆ ಕೇರ್ ಟೇಕರ್. ಕಮ್ ಆನ್ ಗೈಸ್, ಹ್ಯಾವ್ ಅ ಡ್ರಾಪ್ ಆಫ್ ಹನಿ. ಕಮ್ ನನಗೊಂದು ಪಫ್ ಕೊಡು. ಇಟ್ಸ್ ಫಾರ್ ಯು ಫಾರ್ ದಿಸ್ ವಂಡರ್ಫುಲ್ ಲೊಕೇಶನ್. ತಗೋ ಹಿಡ್ಕೋ, ಎಲ್ಲ ಸೇಮೇ ಕಣೋ. I've been trying to listen to my mind, make memories that won't fade away. ಹೇ ಇಶಾ, ಅವ್ರ ರಿಲೇಶನ್ಶಿಪ್ ಶುರು ಆದ್ಮೇಲೆ ಮೊದಲೇ ಸಲ ಇಂಥದ್ದೊಂದು ಒಕೇಶನ್ ಸಿಕ್ಕಿದೆ ಅವ್ರಿಗೆ. Let them enjoy. ಇಲ್ಲಿ ಕರೆಂಟ್ ಇಲ್ದೇ ಇರೋದೇ ತುಂಬಾ ದೊಡ್ಡ ಸಮಸ್ಯೆ. ಮುಂಚೆ ಇತ್ತು ಅನ್ಸುತ್ತೆ ಕಣೋ. ಅಲ್ಲೋಡು, ಕನೆಕ್ಷನ್ ಇದೆಯಲ್ಲ. ಮೇಂಟೈನ್ ಮಾಡಿಲ್ವಲ್ಲ, ಕಟ್ ಮಾಡಿರ್ಬೋದೇನೋ. ಕರೆಂಟ್ ಇಲ್ಲ ಅಂದ್ರೆ ಏನು, ಒಳ್ಳೆ ಆಂಬಿಯನ್ಸ್ ಇದೆ. ಆದ್ರೂ ನಿಮ್ಮನ್ನೆಲ್ಲ ಮೆಚ್ಕೋಬೇಕು ಕಣ್ರೋ. ಬೆಳಕೆಂಬುದು ನರಕವಯ್ಯ, ಕತ್ತಲಲ್ಲೇ ಸ್ವರ್ಗ ಸುಖ. I need a hand to lift me up. I wanna fade away from my darkest hours. All night, how beautiful you're smiling with me today. Am I inside a dream? I'm finally awake from this painful night. It feels like a rain about a burning forest. Lights in this night around me give my eyes a blissful feeling. Lights in this night around me give my eyes a blissful feeling. My lights in this night around me give my eyes a blissful feeling. My lights in this night around me give my eyes a blissful feeling. Oh my day, oh my days, oh my days, oh my ರೇಚಲ್, Yeah. ಪ್ಲೀಸ್. oh my days, oh my days. I've been trying to listen to my mind, make memories that won't fade ವಿಂಟೇಜ್ ಲುಕ್ ಅಲ್ವಾ? I dreamed a life with wings that can make me fly. Am I inside a dream? I'm finally awake from this painful night. All night, how beautiful you're smiling with me today. Lights, 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 lights. Lights, 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 lights. ஒரு முறை வந்து பாராயோ, வாசலை நாடி வாராயோ, தரிசனம் இன்று தாராயோ, தோகையின் ஏற்றம் தீராயோ. ಹೇ ನಿಲ್ಸೆ ಸಾಕು. You know, this is my favorite song. ಓ ಆಯ್ತು ಆಯ್ತು. ಸರಿ, ಸ್ಟಾರ್ಟ್ ಮಾಡೋಣ. ಉಫ್, ಕ್ಲಾಸಿ. ಇಟ್ಸ್ ನ್ಯಾಚುರಲ್. It's nice. ಯಾ. ಇಲ್ಲಿ ಲೈಟಿಂಗ್ ಎಲ್ಲ ಹಾಕ್ಸಿ ಫೋಟೋ ತೆಗೆದ್ರೆ ತುಂಬಾ ಒಳ್ಳೆ ಫೀಲ್ ಸಿಗತ್ತಲ್ವಾ? ಯಾ ಯಾ. ಲೈಟ್ ಹಾಕ್ಬಿಟ್ರೆ ಇದ್ರ ಒರಿಜಿನಾಲಿಟಿ ಹೋಗ್ಬಿಡುತ್ತೆ. ಇಟ್ಸ್ ಕ್ಯಾಂಡಿಟಿಯಾ ಅಂಡ್ ಹೇಳ್ತಾರಲ್ಲ, ಟು ಬಿ ನ್ಯಾಚುರಲ್ ಟು ಬಿ ಬ್ಯೂಟಿಫುಲ್. To be natural, to be beautiful. Super. ನೈಸ್.
ಕಮಾನ್ ಗೈಸ್, ಲೆಟ್ಸ್ ಗೋ ಟು ಸ್ಲೀಪ್. ಮಹಾರಾಜರು ಅಂತಪುರಕ್ಕೆ ಹೋಗೋ ಟೈಮ್. ಅಂತಃಪುರ ಅಂದ್ರೆ ಹಿಸ್ ಹೈನೆಸ್ ರಾಯಲ್ ಸ್ಲೀಪ್. ಇಷ್ಟು ಬೇಗನಾ? ಈಗಾಗಲೇ 12 ಗಂಟೆ ಆಗಿದೆ ಕಣೆ. ಕಮಾನ್. ಪರ್ಫೆಕ್ಟ್. ಎಷ್ಟು ಚೆನ್ನಾಗಿದೆ. ಓಕೆ. ನಾವೆಲ್ಲರೂ ನಾಳೆ ಬೆಳಗ್ಗೆನೆ ಇಲ್ಲಿಂದ ಹೊರಡೋಣ. ಆನ್ ದ ವೇ ಬ್ರೇಕ್ಫಾಸ್ಟ್ ಮುಗಿಸೋಣ, ಆಯ್ತಾ? ಓಕೆ. ಆದಷ್ಟು ಬೇಗ ಸಿಗ್ನಲ್ ಸಿಗೋ ಜಾಗಕ್ಕೆ ಹೋದ್ರೆ ಸಾಕು. ಎಲ್ರಿಗೂ ಶುಭರಾತ್ರಿ. ಗುಡ್ ನೈಟ್ ಆಲ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಗೈಸ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಏನೋ ನಿಂದು ಕ್ವಾಟ್ಲೆ ವರ್ಕ್ ಆಗಲಿಲ್ಲ. Hey. ಬಾ ಅಂದ್ರೆ ಬೇಗ ಬಾ. ತಾರಾ, 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 ತಾರಾ.
ತಾರಾ ಎಲ್ಲಿದ್ಯಾ? ತಾರಾ ಪ್ಲೀಸ್ ಕಮ್. ತಾರಾ, ಹೇ ಕಮ್ ಆನ್. ತಾರಾ ಎಲ್ಲಿ ಹೋದೆ ನೀನು? ತಾರಾ, ಹೇ ತಾರಾ, ತಾರಾ, ಏ ರೂಬನ್, ರೂಬನ್ ಇದರ ಮೇಲೆ. ಕಮಾನ್ ಗೆಟ್ ಅಪ್, ಕಮಾನ್ ಬಾ. ಕಿತ್ತಾಗ ಏನಾಯ್ತು? ಆರ್ಯನ್, ತಾರಾ ಆರ್ಯನ್, ತಾರಾ ತಾರಾ, ತಾರಾ, ತಾರಾ. ಏ ಏನಾಯ್ತು? ಏನಿದು? ಮಾತಾಡು. ಏನಾಯ್ತು ಇವ್ಳಿಗೆ? ಮೊದಲು ಹಗ್ಗ ಬಿಚ್ಚಿ ಬೇಗ ಹಾಸ್ಪಿಟಲ್ಗೆ ಹೋಗೋಣ. Shit. ಯಾರು ಹೀಗೆ ಮಾಡಿದ್ದು? ಕಮಾನ್ ಫಾಸ್ಟ್, ಲೋ ಬೇಗ ಹಗ್ಗ ಬಿಚ್ಚು. Sandra, hey, Ruben, come on. Release her, release her. Oh, please, hands. Yeah, wait. Yes. Ready? ಹುಷಾರ್. ಅವಳಿಗೆ ಹುಷಾರ್. She'll be okay. Come on. ಬೇಗ ಬನ್ನಿ. ಡೋರ್ ತೆಗಿ. ಆರ್ಯನ್ ಹತ್ತು. Come on. Start ಆಗು. Please. Come on. Shit, fuck. Shit. Oh God. Shit. She's no more. What happened? I don't know. I think somebody is here. Come on, let's check. Come on. ಯಾಕೋ ಏನಾಯ್ತು? ಗೊತ್ತಿಲ್ಲ. ಬಾ ನೋಡೋಣ ಬಾ.
ಲೆಟ್ಸ್ ಚೆಕ್. What the hell? ಇಶಾ, ನೀರು ತಗೊಂಡ್ ಬಾ. ಇಶಾ, ಇಶಾ. I'll be just back. ಇಶಾ, ಇಶಾ. Hey, Ruben. What happened? I don't know. Isha? Isha? ಇಶಾ, Isha? hey. ಏನಾಯ್ತು? ಇಶಾ, Isha? hey. You okay? It's okay, it's okay. Relax. Are you okay? It's okay. Isha, what happened? It's just a painting. It's okay. Isha, it's okay. Relax. Relax. Ruben, somebody's here. I'm damn sure. Be careful. Sandra, take care of her. Maybe some hunters or tribes are here. Rachel? Be careful. I don't care about the silly bloody fucking tribes. Where is Aryan? ಕಾರಲ್ಲಿ ಕೂತಿದ್ದಾನೆ. What happened, Ruben? Hey, nothing.
What's happening here? I don't know. What the fuck is going on here? Bob, this is a strange place. What? ಇಲ್ಲಿ ಸುಮಾರು ವರ್ಷದಿಂದ ಯಾರು ವಾಸ ಮಾಡ್ತಿಲ್ಲ ಅಂತ ಹೇಳಿದ್ಯಲ್ಲ. ಒಂದ್ ಕಾಲದಲ್ಲಿ ರಾಯಲ್ಟಿಗೆ ಸೇರಿದ್ದ ಯಾವುದೋ ಹಳೆ ರಾಜ ಕುಟುಂಬದ ಅರಮನೆ ಇದು. ಎಷ್ಟೋ ಪ್ರೇತಾತ್ಮಗಳಿರೋ, ಎಷ್ಟೋ ಸಾವುಗಳು ನಡೆದಿರೋ ಜಾಗ ಇದು. So, ಯು ಮೀನ್ ಸಮಥಿಂಗ್ ಸೂಪರ್ ನ್ಯಾಚುರಲ್? ಅಫ್ಕೋರ್ಸ್, ಯಾವ ಆತ್ಮಗಳು ಶಾಂತಿ ಸಿಗದೆ ಇಲ್ಲೇ ಸುತ್ತಾಡ್ತಿರ್ಬೋದು. ನಿಮ್ಗೆಲ್ಲ ಏನಾದ್ರೂ ತಲೆ ಕೆಟ್ಟಿದ್ಯಾ? No. Ruben is right. If there is a God, definitely there is a devil. ಎಸ್, ಅಫ್ಕೋರ್ಸ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಫಕಿಂಗ್ ಗಾಡ್. everything is happening because of me. Isha. Aryan, no. Come on. Wait. Go. ಅವನೆಲ್ಲಿ? ಇಲ್ಲಿಗೆ ಬರ್ಲಿಲ್ವಾ? ಇಲ್ಲ. ನೋಡೋಣ ಬಾ. ವೇಟ್, ನಾನು ಮೊದಲು ನೋಡ್ತೇನೆ. ಬನ್ನಿ ಇರಿ, ಆ ಕಡೆ ನೋಡ್ತೇನೆ. ಅವನು ಆ ಕಡೆನೇ ಹೋಗಿದ್ದು. ಆರ್ಯನ್, ಆರ್ಯನ್,
ಆರ್ಯನ್ 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 ಸಂಡ್ರಾ ಸಂಡ್ರಾ ಏನಾಯ್ತು? ಏನಾಯ್ತು? ಓ ಗಾಡ್, ಇಲ್ಲಿಂದ ಹೇಗಾದ್ರೂ ಕಾಪಾಡಪ್ಪ ನಮ್ಮನ್ನ. ಅವ್ರು ಯಾವಾಗ್ಲೂ ಒಟ್ಟಿಗೆ ಇದ್ರು. ಬದುಕಿರುವಾಗ್ಲೂ ಸತ್ತಾಗ್ಲೂ ಒಟ್ಟಿಗೆ ಇದ್ರು. Can I have some water? ನಾನು ಇನ್ನೊಂದ್ಸಲ ನೋಡ್ತೀನಿ. ಇದನ್ನ ಸ್ವಲ್ಪ ಹಿಡ್ಕೋ. God, please. Shit. ಬಾಬ್, ನಮ್ಮನ್ನ ಯಾರೋ ಟಾರ್ಗೆಟ್ ಮಾಡ್ತಿದ್ದಾರೆ. ಹೌದು ಕಣ, ಈ ಕಾರಲ್ಲಿ ಯಾರೋ ಕೇಬಲ್ ಕಟ್ ಮಾಡಿದ್ದಾರೆ. ನಾವಿಲ್ಲಿಂದ ಎಸ್ಕೇಪ್ ಆಗಬಾರ್ದು ಅಂತ. ಆದ್ರೆ ಯಾರು, ಯಾಕೆ? ಇಲ್ಲಿ ಸಿಗ್ನಲ್ ಸಿಗಲ್ಲ ಅಲ್ವಾ? ಎಸ್, ಇದು ರಿಂಗ್ ಟೋನ್ ಅಲ್ಲ. ಸಮಥಿಂಗ್ ವೆಂಟ್ ರಾಂಗ್. ಬನ್ನಿ ನೋಡೋಣ. ಕಮ್. ಸ್ಯಾಂಡ್ರಾ, 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 ಸ್ಯಾಂಡ್ರಾ. ಬನ್ನಿ, ಇದನ್ನ ಹಿಡ್ಕೋ. ನಿಧಾನ. Sandra! 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 Hey, Sandra! Sandra! Oh, shit. Sandra!
Someone hold her. Sandra! ಬಾಬ್ ಎತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಹೋಗ್ತೀನಿ. ಅದೇ ಎಲ್ಲಿಗೆ? ಎಲ್ಲೋ ಒಂದ್ ಕಡೆ. ಲೋ, ಸುತ್ತಲೂ ಕಾಡಿದೆ, ನಿನ್ ಬಾಡಿನೂ ಸಿಗಲ್ಲ. ಮನುಷ್ಯರಲ್ಲಿರೋ ಕ್ರೂರತೆ ಕಾಡು ಪ್ರಾಣಿಗಳಿಗೂ ಇಲ್ಲ ಬಿಡು. ಲೋ, ಇಲ್ಲಿ ಸತ್ತು ಬಿದ್ದಿರೋದು ನನ್ನ ಫ್ರೆಂಡ್ಸು ಕಣೋ. ಚಿಕ್ಕ ವಯಸ್ಸಿಂದ ನನ್ನ ಜೊತೆ ಬೆಳೆದಿರೋ ಕ್ಲೋಸ್ ಫ್ರೆಂಡ್ಸು. ಅವ್ರನ್ನ ಬಿಟ್ಟು ಹೋಗೋಕೆ ನನಗಿಷ್ಟ ಇಲ್ಲ. ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ಡಿಸಿಷನ್ ತಗೊಂಡ್ಮೇಲೆ ನೀ ಇಲ್ಲಿಂದ ಹೋಗ್ಬೇಕು. ಎಲ್ರನ್ನೂ ತಗೊಂಡು ಹೋಗಿ ಬೆಟ್ಟದಿಂದ ಕೆಳಗೆ ಬಿಸಾಕು, ಅದೇ ನನ್ನ ಡಿಸಿಷನ್. ನನ್ನ ಫ್ರೆಂಡ್ಸಿನ ಬಿಸಾಕು ಅಂತ. You scoundrel!
ನಡೆದಿರೋ 6 ಕೊಲೆಗಳಿಗೆ ಈ ಬಂಗ್ಲೆ ಸಾಕ್ಷಿಯಾಗಿದೆ. ಕೆಂಬಳ ಪಟ್ಟಣದಿಂದ 80 ಕಿಲೋಮೀಟರ್ ದೂರದಲ್ಲಿ ಸಿಗುವ ಒಂದು ದಟ್ಟ ಕಾಡಿನ ಮಧ್ಯೆ ಈ ಬಂಗ್ಲೆ ಕಂಡು ಬರುತ್ತದೆ. ಕೇರಳ ಖಾದಿ ಬೋರ್ಡ್ ಚೇರ್ಮನ್ ಪಾರ್ಥನ್ ಅವರ ಮಗಳು ಸಾಂದ್ರಾ, ಕೊಚ್ಚಿ ಸಿಟಿ ಪೊಲೀಸ್ ಕಮಿಷನರ್ ಶ್ರೀರಾಮ್ ಅವರ ಮಗ ಆರ್ಯನ್, ಫಾರೆಸ್ಟ್ ಸಿಸಿಒ ಅಲೆಕ್ಸ್ ಅವರ ಮಗ ಬಾಬ್, ಇವರ ಸ್ನೇಹಿತರಾದ ರೇಚಲ್ ಮತ್ತು ತಾರಾ ಹಾಗೂ ಪ್ರಖ್ಯಾತ ಫ್ಯಾಷನ್ ಫೋಟೋಗ್ರಾಫರ್ ರೂಬೆನ್ ಅವರು ಕೊಲೆಯಾಗಿದ್ದಾರೆ. ಇವರೊಂದಿಗೆ ಬಂದಿದ್ದ ಇಶಾ ಎಂಬ ಇನ್ನೊಬ್ಬ ಸ್ನೇಹಿತೆ ರೂಬೆನ್ ಅವರು ಕೊಲೆ ಮಾಡುವ ಪ್ರಯತ್ನದಲ್ಲಿದ್ದಾಗ ಅವರನ್ನು ಗುಂಡಿಟ್ಟು ಕೊಂದಿದ್ದಾರೆ. ಈ ಬಂಗ್ಲೆಯಿಂದ ಸ್ವಲ್ಪವೇ ದೂರದಲ್ಲಿರುವ ಲವ್ಡೇಲ್ ಎಂಬ ಜಾಗಕ್ಕೆ ಫೋಟೋ ಶೂಟ್ಗಾಗಿ ಇವರು ಬಂದಿದ್ದರು. ಲವ್ಡೇಲ್ನ ದಡದಲ್ಲಿ ಕರಿಕಾಲ ಎಂಬ ವ್ಯಕ್ತಿಯ ಮೃತದೇಹ ಕೂಡ ಸಿಕ್ಕಿದೆ. ಈ ಎಲ್ಲ ಕೊಲೆಗಳು ಒಂದೇ ರೀತಿ ನಡೆದಿರುವ ಕಾರಣ ಕರಿಕಾಲನ್ ಅವರೇ ಮೊದಲು ಕೊಲೆಯಾದ ವ್ಯಕ್ತಿ ಎಂದು ಪೊಲೀಸರು ಶಂಕಿಸುತ್ತಿದ್ದಾರೆ. ಹಿಂದೆ ಲವ್ಡೇಲ್ನಲ್ಲಿ ನಡೆದ ಮತ್ತೊಂದು ಕೊಲೆಯಲ್ಲೂ ಸಹ ಈ ರೂಬೆನ್ ಭಾಗಿಯಾಗಿದ್ದರು ಎಂದು ಪೊಲೀಸರು ದೃಢಪಡಿಸಿದ್ದಾರೆ. ರಾಜ್ಯವನ್ನೇ ನಡುಗಿಸಿರುವ ಈ ಕೊಲೆಗಳನ್ನು ರೂಬೆನ್ ಒಬ್ಬರೇ ಮಾಡಿದ್ದಾರೋ ಅಥವಾ ಬೇರೆ ವ್ಯಕ್ತಿಗಳಿದ್ದಾರೋ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸರ್, ಇದೊಂದ್ಸಲ ನೋಡಿ. ಈ ಕೊಲೆ ಆಗಿರೋ ರೂಬೆನ್ ಇನ್ನೊಂದು ಕೊಲೆ ಕೇಸಲ್ಲಿ ಕನ್ವಿಕ್ಟ್ ಆಗಿದ್ದ ಸರ್. ಸುಮಾರು ವರ್ಷದ ಹಿಂದೆ ಒಂದು ಹುಡುಗಿ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ 7 ವರ್ಷ ಜೈಲಿಗೆ ಹೋಗಿದ್ದ. ಅಲ್ವೋ ಪಾರ್ಥ, ನೀನ್ ಯಾವಾಗ ಮಿನಿಸ್ಟರ್ ಆಗೋದು? ಈ MLA ಪದವಿ ಒಂಥರ ಕೂಲಿ ಕೆಲಸ ಇದ್ದ ಹಾಗೆ. ಒಬ್ಬ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ. ಹೌದು, ನೀನೊಂದೊಳ್ಳೆ ಪೊಸಿಷನ್ ಅಲ್ಲಿ ಇದ್ರೆ ನಾವು ಸ್ವಲ್ಪ ಬೆಳಿಬಹುದು. ನಿಮ್ಮನ್ನ ಬೆಳೆಸೋದಿಕ್ಕೆ ಈ ಪಾರ್ಥನ್ ಯಾವ್ದಾದ್ರು ಪೊಸಿಷನ್ ಅಲ್ಲಿರೋ ಅಗತ್ಯನೇ ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ಶ್ರೀರಾಮ್ನ ಕಮಿಷನರ್ ಮಾಡ್ಬೇಕು ತಾನೆ? ಬರೀ ಕಮಿಷನರ್ ಅಲ್ಲ, ಸಿಟಿ ಪೊಲೀಸ್ ಕಮಿಷನರ್. ಆಯ್ತು, ಸಿಟಿ ಪೊಲೀಸ್ ಕಮಿಷನರ್ ಅಲೆಕ್ಸ್ನ DFO ಪೋಸ್ಟ್ನಿಂದ CCO ಮಾಡಬೇಕು, ಅಷ್ಟೇ ಅಲ್ವೇನೋ? ಅಷ್ಟೇ. ಈ ಎಲೆಕ್ಷನ್ ಮುಗಿಲಿರೋ ಆಮೇಲೆ ನಮ್ದೇ ಸರ್ಕಾರ. ದಣಿ, ಇದ್ಯಾವ ಮಾಂಸ ಶಿವ? ಇದಾ ತುಂಬಾ ರೇರ್ ಪೀಸು, ಕಾಡಿಂದ ಆಚೆ ಬರ್ದೇ ಇರೋ ಐಟಮ್, ಲಿಮಿಟೆಡ್ ಎಡಿಷನ್. ಹಾಗಾದ್ರೆ ನಾವು ಇದನ್ನ ಬೇಟೆ ಆಡ್ಬೋದಾ? ಹೋಗೋಣಂತೆ. ಬಾ. ಕರಿಕಾಳ, ಬಂದೂಕ್ ತಗೊಂಡು ನಮ್ ಜೊತೆ ಬಾ.
ಈ ಸಲ ಐನಾತಿ ಬೇಟೆ ಸಿಗುತ್ತೆ ತಾನೆ? ಈ ಜಾಗದಲ್ಲೇ ಆ ರೇಂಜರ್ ರಾಮಯ್ಯ ಚಿರತೆ ಕೈ ಸತ್ತಿದ್ರು. ಆದ್ರೆ ನಮ್ಮನ್ ಸಾಯಿಸೋ ಚಿರತೆ ಇನ್ನೂ ಹುಟ್ಟಿಲ್ಲ ಬಿಡು, ಮುಂದೆ ಹುಟ್ಟೋದು ಇಲ್ಲ. ಅಂತೂ ಇಂಥ ಒಂದು ಒಳ್ಳೆ ಜಿಂಕೆ ಮರಿನೇ ಸಿಕ್ತು ನೋಡ. ಹೇ ವೇದ, somebody is behind you. ಸಖತ್ತಾಗಿದೆ ಇವತ್ತು. ಏಯ್ ಬಿಡ. ಬಾರೆ ನನ್ನ ಜೊತೆ ನಿನ್ನ ಬಾರೆ. ಅಯ್ಯೋ ನಿನ್ನ ಆ ಕಡೆ ಬಾರೆ. ಆ ನಾಯಿನ ಬಿಸಾಕು. ಇವನು ಸತ್ತೋಗವನೇ ದಣಿ. ಅಲ್ಲೇ ಬಿದ್ದಿರ್ಲಿ ಬಾ, ಚಿರತೆ ತಿತ್ಕೊಳ್ಳುತ್ತೆ. ಆಯ್ತು ದಣಿ. ಹೇಯ್ ಹೇಯ್ ಅಯ್ಯೋ ಸತ್ಲು ಅನ್ಸುತ್ತೆ. ಇಲ್ಲಿ ನೋಡ್ರ, ಅವಳು ಅಲ್ಲಾಡ್ತಾನೆ ಇಲ್ಲ. ನೀನ್ ಅವಳ ಮೇಲೆ ಕಣ್ಣು ಹಾಕ್ತಾಗ್ಲೇ ಗೊತ್ತಿತ್ತು. ಎಂತ ಹೆಣ್ಬಾಕನೋ ನೀನು. ಕರಿಕಾಳ, ಆ ಹುಡುಗಿಗೆ ಏನಾಯ್ತು ಸ್ವಲ್ಪ ನೋಡಿ ಹೋಗು. ಸರಿ ದಣಿ. ಆ ಹುಡುಗಿ ಸತ್ತೋಗಿದ್ದಾಳೆ ದಣಿ. ಹೇಯ್, ಅವಳನ್ನ ಎತ್ಕೊಂಡೋಗಿ ಬೆಟ್ಟದಿಂದ ಕೆಳಗಡೆ ಬಿಸಾಕು. ಒಂದ್ ವೇಳೆ ಇವಳು ಬಾಡಿ ಯಾರಿಗಾದ್ರೂ ಸಿಕ್ಕಿದ್ರೆ ಸತ್ತಿರೋ ಆ ಹುಡುಗನ ಮೇಲೆ ಕೇಸ್ ಫೈಲ್ ಮಾಡು. ಪ್ರಿಯತಮೆಯನ್ನೇ ರೇಪ್ ಮಾಡಿ ಪ್ರಪಾತಕ್ಕೆ ತಳ್ಳಿದ ಕಾಮುಕ, ತನ್ನ ಆಸೆಗೆ ಸ್ಪಂದಿಸದ ಪ್ರಿಯತಮೆ ಮೇಲೆ
ಅವಳ ಪ್ರಿಯಕರನಿಂದ ಅತ್ಯಾಚಾರದ ಸಂದರ್ಭದಲ್ಲಿ ಸತ್ತ ಪ್ರಿಯತಮೆಯನ್ನು ಪ್ರಿಯಕರ ಪ್ರಪಾತಕ್ಕೆ ತಳ್ಳಿದ. ಆಮೇಲೆ ಅವನು ಕೂಡ ಪ್ರಪಾತಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ. ಕಮಿಷನರ್ ಇಲ್ಲೇ ಇರುವಾಗ ಕೇಸ್ ಹಾಕೋದೇನು ದೊಡ್ಡ ವಿಷಯ. ವೇದ 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 ನಡಿಯೋ, ಹಿಡ್ಕೊಳ್ರ ಅವನ್ನ. oh.